ಮಂತ್ರಿಗಳು ಹೇಳಿ, ಸಚಿವರು ಮೀನುಗಾರಿಕೆ ಮಾನ್ಯ ಸಭಾಪತಿಗಳೇ, ಗೌರವಾನ್ವಿತರಿಗೆ ಉತ್ತರವನ್ನು ಒದಗಿಸಿದೆ. ಆಯ್ತು. Our members are expressing their concern. I am also a Kannadiga. I like Kannada. I love Kannada. But I put the questions in Kannada only. First time I don't know why they have given in English. First time I have received the answer in English. ಸಭಾಪತಿಗಳೇ, ಕನ್ನಡದ ಆಡಳಿತ ಭಾಷೆ ಸರ್ಕಾರದಲ್ಲಿ ಅಧಿಕಾರಿಗಳು ಇಂಗ್ಲಿಷಲ್ಲಿ ಉತ್ತರ ಕೊಡ್ತಾರೆ ಅಂದ್ರೆ ನಾವು ಇದನ್ನು ಹೇಗೆ ಒಪ್ಕೋಬೇಕು? ಸಚಿವರೇ, ಸಭಾಪತಿಗಳೇ, ಇಲ್ಲ, ಒಂದು ನಿಮಿಷ, ಇಲ್ಲ ಮಂತ್ರಿಗಳೇ, ಒಂದು ನಿಮಿಷ, ಇಲ್ಲ, ಅವ್ರ ಉತ್ತರ ಎರಡರಲ್ಲೂ ಕೊಟ್ಟಿದ್ದಾರೆ, ಕನ್ನಡದಲ್ಲೂ ಕೊಟ್ಟಿದ್ದಾರೆ, ಇಂಗ್ಲಿಷಲ್ಲೂ ಕೊಟ್ಟಿದ್ದಾರೆ. ಪ್ರೊಸೀಡ್ ಮಾತಾಡಿ. ನೀವು ಕನ್ನಡದಲ್ಲಿ ಇದೆ ಅಂದ್ಮೇಲೆ ಮುಗ್ದೋಯ್ತು, ಇಂಗ್ಲಿಷಲ್ಲಿ ಇಬ್ರು. ಓಕೆ ಓಕೆ ಓಕೆ, ರೈಟ್ ರೈಟ್. ಅದನ್ನ ರಮೇಶ್ ಬಾಬು ಅವ್ರದ್ದೇ ಇದು. ಹೇಳಿ ಸಚಿವ್, ಕೇಳಿದ್ದೀರಲ್ಲ? ಇಲ್ಲ, ನಾನು ಕೇಳಿಲ್ಲ. ಫಸ್ಟ್ ಟೈಮ್ ಐ ಕೇಮ್ ಟು ನೋ ದಟ್ ಬೇಡ, ನೀವು ಕನ್ನಡಕ್ಕೆ ಬಂದ ಮಾತಾಡಲ್ಲ. ಮೊದಲನೇ ಸಲ ನಾನು ಗೊತ್ತಾದಂತ ವಿಚಾರ, ಕರ್ನಾಟಕದಲ್ಲಿ ಇಬ್ರು ಸಾರಿಗೆ ಸಚಿವರು ಇದ್ದಾರೆ. ಅಂದ್ರೆ ನಾವು ಇದುವರೆಗೂ ಸಾರಿಗೆ ಸಚಿವರು ಅಂದ್ರೆ ಒಬ್ಬರೇ ಸಾರಿಗೆ ಸಚಿವರು ಅನ್ಕೋತಾ ಇದ್ದು. ನಾವು ಈಗ ನಮ್ಮ ಸರ್ಕಾರದಲ್ಲಿ ರಾಮಲಿಂಗಾರೆಡ್ಡಿ ಅವರ ಹೆಸರು ನಮಗೆ ತಕ್ಷಣ ಜ್ಞಾಪಕಕ್ಕೆ ಬರುವಂಥದ್ದು. ಇದು ಇನ್ಲ್ಯಾಂಡ್ ವಾಟರ್ ಟ್ರಾನ್ಸ್ಪೋರ್ಟೇಷನ್. ಸೊ ಈ ಥರ ಒಂದು ಖಾತೆ ಅವ್ರಿಗೆ ಬಂದಿದೆ. ನಮ್ಮ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಭಾಳ ಹಲವಾರು ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ. ವಿಶೇಷವಾಗಿ ಈ ಒಳನಾಡು ಜಲಮಾರ್ಗದಲ್ಲಿ 4 ಯೋಜನೆಗಳನ್ನ ಸುಮಾರು 28 ಕೋಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು PPP ಮಾಡಲಲ್ಲಿ ಒಂದು ಕಾರ್ಯ ನಡೀತಾ ಇದೆ. ಅದರಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಎಷ್ಟು ನಾಟಿಕಲ್ ಕಡಲ ತೀರ ರಾಜ್ಯ ಬಂದರುಗಳು ಹೊಂದಿದ್ದಾವೆ ಅಂತ ಕೇಳಿದ್ದೆ. ಸುಮಾರು 185.21 ನಾಟಿಕಲ್ ಮೈಲಿಯನ್ನು ಕಡಲ ತೀರವನ್ನು ರಾಜ್ಯ ಹೊಂದಿದೆ ಅಂತ ಹೇಳಿದ್ರೆ, ಅಂದರೆ ಕರ್ನಾಟಕದ ಕಿಲೋಮೀಟರ್ ಲೆಕ್ಕದಲ್ಲಿ 343 ಕಿಲೋಮೀಟ್ರು. ವಿಶೇಷವಾಗಿ ಇದರಲ್ಲಿ 13 ಸಣ್ಣ ಬಂದರುಗಳಿದ್ದಾವೆ. ನಾವು ಭಾಳ ಜನಕ್ಕೆ ಇದು ಗೊತ್ತಿರಲಿಲ್ಲ, ಕರ್ನಾಟಕದಲ್ಲಿ ಎಷ್ಟು ಬಂದರುಗಳಿದ್ದಾವೆ ಅಂತೇಳಿ. ಸಣ್ಣ ಸಣ್ಣ ಬಂದರುಗಳು ಸುಮಾರು 13 ಬಂದರುಗಳಿದ್ದಾವೆ. ಮತ್ತು ಈ ಬಂದರುಗಳಲ್ಲಿ ಪ್ರವಾಸೋದ್ಯಮವಾಗಿ ಅವರು ಅದನ್ನು ಅಭಿವೃದ್ಧಿ ಮಾಡುವಂಥದಕ್ಕೆ ಯೋಜನೆಗಳು ರಾಜ್ಯ ಸರ್ಕಾರ ರೂಪಿಸಬೇಕಾಗಿದೆ. ಇಲ್ಲಿ ಕಾರವಾರದಲ್ಲಿ 2 ಪ್ರಾಜೆಕ್ಟ್ ನಾವು ಕೈಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಪರಿಸರ ಟೂರಿಸಂ ಇದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7 ದ್ವೀಪಗಳು, ಉಡುಪಿ ಜಿಲ್ಲೆಯಲ್ಲಿ ಕೆಲವನ್ನ ಆಯ್ಕೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಅದೇ ಸಂದರ್ಭದಲ್ಲಿ ಅವ್ರಿಗೆ ವಿನಂತಿಯನ್ನು ಮಾಡ್ತೇನೆ, ಏನು ನೀವೀಗ ಇಷ್ಟು ಕಡಲ ತೀರ, ದೊಡ್ಡ ಕಡಲ ತೀರ ಇಟ್ಕೊಂಡು ಇಷ್ಟೊಂದು ದ್ವೀಪಗಳನ್ನ ನಾವು ಇಟ್ಕೊಂಡಿದ್ದೀವಿ, ಇದನ್ನು ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರ ಒಂದು ಯೋಜನೆಯನ್ನು ರೂಪಿಸಬೇಕಾಗುತ್ತೆ. ಯಾಕೆಂದರೆ ಇವತ್ತು ಕರ್ನಾಟಕ ಒಂದೇ ಅಲ್ಲ, ದೇಶದ ನಾನಾ ಜನ ಬೇರೆ ಬೇರೆ ದೇಶಗಳಿಗೆ ವಿದೇಶ ಪ್ರವಾಸ ಮಾಡ್ತಾರೆ, ದ್ವೀಪಗಳ ನೋಡೋಕ್ಕೋಸ್ಕರನೇ. ಅಂದರೆ ಏನು ಐಲ್ಯಾಂಡ್ಸ್ ಅಂತ ನಾವು ಕರಿತೀವಿ, ಈ ಐಲ್ಯಾಂಡ್ಸ್ ನೋಡೋದಕ್ಕೆ ಪ್ರವಾಸೋದ್ಯಮವನ್ನು ಬೇರೆ ಬೇರೆ ದೇಶಗಳು ಅಭಿವೃದ್ಧಿ ಮಾಡಿದ್ದಾವೆ. ಹಾಗಾಗಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ತೀನಿ, ಏನು ಕರ್ನಾಟಕದಲ್ಲಿ ಇವತ್ತು ಇಷ್ಟು ದ್ವೀಪಗಳಿದ್ದಾವೆ, ಸುಮಾರು 106 ದ್ವೀಪಗಳು, ಐಲ್ಯಾಂಡ್ಗಳು ಕರ್ನಾಟಕದಲ್ಲಿ ಇದೆ ಅಂತೇಳಿ ಉತ್ತರವನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ಇಷ್ಟೊಂದು ದ್ವೀಪಗಳನ್ನ ಇಟ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ಪ್ರವಾಸೋದ್ಯಮವಾಗಿ ನೀವು ಡೆವಲಪ್ ಮಾಡೋಂಥ ಕೆಲಸವನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವು ಕೆಲಸವನ್ನು ಮಾಡಬೇಕು ಅಂತ ಕೇಳಿಕೊಂಡು, ಮತ್ತೆ ವಿಶೇಷವಾಗಿ ಈ ದೋಣಿಗಳೇನಿದೆ, ದೋಣಿಗಳು ಮುಖ್ಯ ಕೇಂದ್ರ. ಈ ನಮಗೆ ಬಂದರುಗಳೇನಿದೆ, ಬಂದರುಗಳಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಲಗೇಜು ಅಥವಾ ಇದು ಕಾರ್ಗೋ ಅಂತ ಅಂದ್ಬಿಟ್ಟು ಹೆಂಗೆ ಕರಿತೀವಿ, ಕಾರ್ಗೋಗೆ ಮಾಡಬೇಕಾದ್ರೆ ಹೆಚ್ಚು ನಾವು ಅವಲಂಬಿತವಾಗಿರ್ತಕ್ಕಂಥದ್ದು ದೋಣಿಗಳು. ಆ ದೋಣಿಗಳಿಗೆ ಮೂಲಭೂತವಾಗಿ ಸೌಕರ್ಯ ಕೊಡುವಂಥದ್ದು, ಆ ದೋಣಿಗಳಿಗೆ ಪೂರಕವಾಗಿ ದ್ವೀಪಗಳನ್ನ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು 3 ಐಲ್ಯಾಂಡ್ ಉಡುಪಿ, 7 ಐಲ್ಯಾಂಡ್ ಕಾರವಾರದಲ್ಲಿದೆ ಅಂತ ಹೇಳಿದರೆ, ಒಟ್ಟು 163 ಐಲ್ಯಾಂಡ್ಗಳು ರಾಜ್ಯದಲ್ಲಿದೆ ಅಂತ ಹೇಳಿದೆ. ನಾನು ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಮಂತ್ರಿಗಳ ಮೂಲಕ ವಿನಂತಿ ಮಾಡ್ತೇನೆ, ಇದನ್ನು ಅಭಿವೃದ್ಧಿ ಮಾಡುವಂಥದ್ದು, ಅಲ್ಲಿ ಅವರಿಗೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸಚಿವರು, ಸನ್ಮಾನ್ಯ ಸಭಾಪತಿಗಳೇ, ನಾವು ಬಂದ ಮೇಲೆ 2.5 ವರ್ಷದಲ್ಲಿ ಐಲ್ಯಾಂಡನ್ನು ಗುರುತಿಸಿ ಸರ್ಕಾರದಿಂದ ಏನು ಸಾಧ್ಯ ಆಗ್ತದೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ. ಅದಲ್ಲದೆ ಇದ್ದರೆ PPP ಮಾಡೆಲಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಅವರಿಗೆ ಕೊಡಲಿಕ್ಕೂ ನಾವು ಈಗಾಗಲೇ DPR ರೆಡಿ ಮಾಡ್ತಾಯಿದ್ದೇವೆ. ಉದ್ದೇಶ ಅವರು ಹೇಳಿದ ಹಾಗೆ, ನಾವು ಬೇರೆ ದೇಶಕ್ಕೆ ಹೋಗೋಕ್ಕಿಂತ ನಮ್ಮ ರಾಜ್ಯದಲ್ಲಿರುವಂಥ ಐಲ್ಯಾಂಡ್ ಬೇರೆ ದೇಶದಲ್ಲೇ ಇಲ್ಲ, ಅಷ್ಟು ಅದ್ಭುತವಾದಂಥ ಐಲ್ಯಾಂಡ್ಗಳಿವೆ.
ಅದಕ್ಕೆ ಪೂರಕವಾಗಿ ಎಲ್ಲ ರೀತಿಯ ತಯಾರಿಯನ್ನು ನಾವು ಮಾಡ್ಕೊಂಡಿದ್ದೇವೆ. ಟೂರಿಸಂ ಇಲಾಖೆಯಿಂದ ಮಾಡೋದಿದ್ರು ನಾವು ರೆಡಿ ಇದ್ದೇವೆ, ಅಥವಾ ನಮ್ಮ ಇಲಾಖೆಯಿಂದ ಏನು ಸಾಧ್ಯ ಆಗ್ತದೆ ಮಾಡಲಿಕ್ಕೂ ರೆಡಿ ಇದ್ದೇವೆ. ಅದೇ ರೀತಿಯಲ್ಲಿ ಇಷ್ಟು ದೊಡ್ಡ 343 ಕಿಲೋಮೀಟರ್ ಉದ್ದದ ಕರಾವಳಿ, ಹೆಚ್ಚು ಕಡಿಮೆ 2ನೇ ರಾಜ್ಯ ನಮ್ಮದು, 16 ರಾಜ್ಯದಲ್ಲಿ 2ನೇ ರಾಜ್ಯ, ಅಷ್ಟು ದೊಡ್ಡ ಕರಾವಳಿಯನ್ನು ಇಟ್ಕೊಂಡು ನಾವು 13 ಬಂದರನ್ನು ಹೆಚ್ಚು, ನಾವು 2 ಬಂದರು ಬಿಟ್ಟರೆ 11 ಬಂದರು ನಾವು ಮೀನುಗಾರಿಕೆಗೆ ಉಪಯೋಗಿಸ್ಕೊಳ್ತಾ ಇದ್ದೇವೆ. 2 ಬಂದರು ಮಾತ್ರ ನಾವು ವಾಣಿಜ್ಯ ಉದ್ದೇಶಕ್ಕೆ, ಕಾರವಾರ ಮತ್ತು ಮಂಗಳೂರು ಬಂದರಲ್ಲಿ. ಅಲ್ಲಿ ಎಷ್ಟು ಬರ್ತಿಗೆ ಅನುಗುಣವಾಗಿ ನಾವು ಏನು ಇದು ಪ್ರೈವೇಟಾಗಿ ನಡೆಯುವಂಥದ್ದು ಮಾಡ್ತಾಯಿದ್ದೇವೆ. ಯಾರ್ಯಾರು ಸರಕುಗಳು ತರ್ತಾರೆ ಅವರಿಗೆ ನಾವು ಸಹಾಯ ಸಹಕಾರ ಆಗುವ ರೀತಿಯಲ್ಲಿ ಅಲ್ಲಿ ಎಲ್ಲ ರೀತಿಯ ಅನುಕೂಲವನ್ನು ನಾವು ಮಾಡಿಟ್ಟಿದ್ದೇವೆ. ಹಾಗಾಗಿ ಎಲ್ಲ ರೀತಿಯ ಕರಾವಳಿ ಅಭಿವೃದ್ಧಿ ಆಗಬೇಕು, ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು, ಮೀನುಗಾರಿಕೆಗೂ ತೊಂದರೆ ಆಗದೇ ಇದ್ದ ಹಾಗೆ ಎಲ್ಲ ರೀತಿಯ ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡಿದ್ದೇವೆ. ಮಾನ್ಯ ಸಭಾಪತಿಗಳೇ, ಕರ್ನಾಟಕದಲ್ಲಿ ಸುಮಾರು 130 ಈ ದೋಣಿ ಕೇಂದ್ರಗಳಿದೆ. ಅಂದರೆ ದೋಣಿಗಳ ಮೂಲಕ ವಾಟರ್ ಇದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡುವಂಥದ್ದು ಮತ್ತೊಂದು ಇದೆ. ಇದರಲ್ಲಿ ಕೇವಲ 11 ಮಾತ್ರ ರಾಜ್ಯ ಸರ್ಕಾರಕ್ಕೆ ಒಳಪಟ್ಟಿರ್ತಕ್ಕಂಥ ದೋಣಿ ಕೇಂದ್ರಗಳು. ಹಾಗಾಗಿ ಈ ದೋಣಿ ಕೇಂದ್ರಗಳೇನಿದೆ ಅದನ್ನು ಸ್ವಲ್ಪ ಅದನ್ನು ಅಭಿವೃದ್ಧಿ ಮಾಡೋಂಥ ಕೆಲಸವನ್ನು ಮಾನ್ಯ ಸಚಿವರು ಮಾಡಬೇಕಾಗುತ್ತೆ. ಮತ್ತು ಕರ್ನಾಟಕ ಮೆರೀನ್ ಬೋರ್ಡ್ ಮುಖಾಂತರ ಏನೇನು ತಾವು ಕಾಮಗಾರಿ ಕೈಗೊಂಡಿದ್ದೀರಾ ಆ ಕಾಮಗಾರಿಗಳನ್ನ ಜಾಸ್ತಿ ಮಾಡಿ ಇದನ್ನು ಬಂದರುಗಳನ್ನ ಅಭಿವೃದ್ಧಿ ಮಾಡೋಂಥದ್ದು. ಇವತ್ತು ಮಂಗಳೂರು ಕಾರವಾರ ಬಂದರು ಏನು ಮೇಜರ್ ಬಂದರ್ ಇದೆ, ಇಟ್ ಕಮ್ಸ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟು, ಅದು ರಾಜ್ಯ ಸರ್ಕಾರದ ಅಧೀನಕ್ಕೆ ಬರೋದಿಲ್ಲ. ಅದನ್ನು ಬಿಟ್ಟು ಉಳಿದಂತೆ ಸಣ್ಣ ಸಣ್ಣ ಬಂದರುಗಳು ಅಥವಾ ಸಣ್ಣ ಸಣ್ಣ ದೋಣಿ ಕೇಂದ್ರಗಳೇನಿದೆ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವರು ಹೆಚ್ಚು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ. ಸಚಿವರು. ಸನ್ಮಾನ್ಯ ಸಭಾಪತಿಗಳೇ, ಕಾರವಾರ ಮತ್ತು ಮಂಗಳೂರು ಎರಡೂ ನಮ್ಮ ವ್ಯಾಪ್ತಿಗೆ ಬರ್ತದೆ. ಸೆಂಟ್ರಲ್ ಗೌರ್ಮೆಂಟಿಂದ ಸಪ್ರೇಟು ಬಂದರಿದೆ ಮಂಗಳೂರಲ್ಲಿ. ಬಾಕಿ ಎಲ್ಲ ಬೇಲಿಕೇರಿ ನಡೀತಾ ಇತ್ತು, ಬೇರೆ ಬೇರೆ ಕಡೆ ನಡೀತಾ ಇರುವಂಥದ್ದು ಕಾರಣಾಂತರದಿಂದ ಬಂದಾಗಿತ್ತು. ಈಗ ನಾವು ಹೊಸ ನೀತಿಯನ್ನು ರೆಡಿ ಮಾಡಿಕೊಂಡು ನಾವು ಪ್ರಾರಂಭ ಮಾಡಲಿಕ್ಕೆ 10 ವರ್ಷದಿಂದ ಬಂದಿತ್ತು. ಈಗ ನಾವು ಚಾಲನೆ ಕೊಟ್ಟಿದ್ದೇವೆ. ಸರಿ, ನಾಗರಾಜ್. ಧನ್ಯವಾದಗಳು ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ 1201 ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ ಸಚಿವರಿಗೆ. ಸಚಿವರು. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.